ಇವತ್ತು ಬರೀ ಇಂಟ್ರೊಡಕ್ಷನ್ ಮಾತ್ರ. ನಾನು ಸ್ವಲ್ಪ ಬ್ಲೇಡ್ ಹಾಕೋದು ಜಾಸ್ತಿ. ನಿಮಗೇನು ಇಷ್ಟ ಆಗುತ್ತೆಯೋ ಇಲ್ವೋ ಇಷ್ಟೇ. ನನಗೆ ಎಕನಾಮಿಕ್ಸ್ ಕ್ಲಾಸ್ ಅಂದರೆ ಹಿಡಿಸ್ತಿರಲಿಲ್ಲ, ಎದ್ದುಬಿಟ್ಟು ಹೋಗುವೆ. ಎಕನಾಮಿಕ್ಸಲ್ಲಿ 2-3 ಜನ ಕೂತಿರೋರು, ಫ್ರಂಟ್ ಬೆಚ್ಚು, ಅದು ಬ್ರಾಹ್ಮಣ ಹುಡುಗರು, ಬೇರೆ ಯಾರು ಕೂರ್ತಿರ್ಲಿಲ್ಲ. ಎಕನಾಮಿಕ್ಸ್ ಕ್ಲಾಸು ಹೊಟ್ಟೋಗುವು ನಾವೆಲ್ಲ. ಗೋಲಿ ಆಡಿಕೊಂಡು ಮರದ ಕೆಳಗಡೆ ಕೂತ್ಕೊಂಡು ಬೀಡಿ ಸಿಗರೇಟ್ ಸೇದೋರು. ಅದು ಚಿಕ್ಕ ವಯಸ್ಸು ವಿಚಾರಗಳು ಬಿಡಿ, ಹೇಳ್ತೀನಿ ಮಾತಿಗೆ. ಸೊ ಇದು ಡ್ರೈ ಸಬ್ಜೆಕ್ಟ್, ಇದು ಇಷ್ಟೇ. ಇದರಲ್ಲಿ ಆಸಕ್ತಿ ಇದು ಮಾತ್ರ, ಇದು ಇಂಟ್ರೆಸ್ಟ್ ಇರುತ್ತೆ, ಇದು ಅರ್ಥ ಆಗುತ್ತೆ, ಇಲ್ಲಿದ್ರೆ ಅರ್ಥ ಆಗಲ್ಲ. ರಾಜಕೀಯ ಮಾತಾಡೋನೇ ಎಲ್ಲರ ಬಾಯಲ್ಲೂ ಬರುತ್ತೆ ರಾಜಕೀಯ ಮಾತು. ಸಿದ್ದರಾಮಣ್ಣ, ಯಡಿಯೂರಪ್ಪ, ಅಣ್ಣ, ಈ ಅಣ್ಣ, ಕೇಜ್ರಿವಾಲು ಎಲ್ಲ ಬರುತ್ತೆ. ಇದು ಬರಲ್ಲ. ಇದ್ರ ಬಗ್ಗೆ ಮಾತಾಡಿದ್ರೆ ಎದ್ದುಟ್ಟು ಹೋಗ್ತಾರೆ. ಅಪ್ಪಂಗೆ ತಲೆ ಕೆಟ್ಟೋಗಿದೆ ಕಣೆಯ, ಸುಮ್ಮನೆ ಬ್ಲೇಡ್ ಆಗ್ತಾನೆ, ಯಾವನಿಗೆ ಬೇಕು, ಇವನಿಗೇನೋ 70 ವಯಸ್ಸಾಗೋಯ್ತು ಮಾತಾಡ್ತಾನ, ನಮಗಿನ್ನೂ ಬೇಕಾಟ್ಟು ಅನುಭವಿಸ್ಬೇಕಾದಿದೆ, ಯಾವನು ಬೇಕಿದು ಎದ್ದುಟ್ಟು ಹೋಗ್ತಾರೆ. ನಮ್ಮ ಮಾತು ಕೇಳಲ್ಲ. ನಮ್ಮ ಮಕ್ಕಳಂತೂ ನಮ್ಮ ಮಾತನ್ನು ಕೇಳೋದೇ ಇಲ್ಲ ಬಿಡಿ. ನಮ್ಮನ್ನು ಯಾವಾಗಲೂ ಮುಟ್ಟಾಳಾಗಿ ಮಾಡ್ಬಿಟ್ಟಿದ್ದಾರೆ. ಸುಮ್ಮನೆ ಕೂತ್ಕೊಳ್ತಾರೆ ಮಕ್ಕಳು. ನಮ್ಮ ಮುಟ್ಟಲ್ಲಿ ಹುಟ್ಟಿದ್ದು ಕೂತ್ಕೊಳ್ತಾರೆ ನಮ್ಮನ್ನು. ನಮ್ಮ ಬೆಲೆ ಹೊರಗಡೆ ಗೊತ್ತಾಗತ್ತೆ ಹೊರತು ಮನೇಲಿ ಗೊತ್ತಾಗಲ್ಲ. ಹಿತ್ತಲು ಗಿಡ ಮದ್ದಿಗಿಲ್ಲ. ಇರಲಿ. ಸೊ ಆಧ್ಯಾತ್ಮ ಅಂತ ಅನ್ನೋದು ಖಂಡಿತವಾಗಲೂ ಬೇಕು. ಆದರೆ ತುಂಬ ಅತಿ ಉನ್ನತ ಮಟ್ಟಕ್ಕೆ ಸಂಸಾರದಲ್ಲಿರೋರು ಹೋಗಕ್ಕೆ ಸಾಧ್ಯವಿಲ್ಲ. ಪ್ಯಾಸೆಂಜರ್ ಟ್ರೈನಲ್ಲಿ ಕೂತರು ಊರು ತಲುಪತ್ತೆ, ಸೈಕಲಲ್ಲಿ ಹೋದರೂ ತಲುಪ್ತೀವಿ, ಸ್ಕೂಟರಲ್ಲಿ ಹೋದರೂ ತಲುಪ್ತೀವಿ, ಏರೋಪ್ಲೇನ್ ಹೋದರೂ ತಲುಪ್ತೀವಿ, ಸ್ಲೀಪರ್ ಕೋಚಲ್ಲಿ ಹೋದರೂ ತಲುಪ್ತೀವಿ. ಯಾವ ಗಾಡಿಯನ್ನು ನೀವು ಸೆಲೆಕ್ಟ್ ಮಾಡ್ತೀರಿ ಅದಕ್ಕೆ ತಕ್ಕಂತೆ ನೀವು ತಲುಪೋ ಟೈಮು, ವೇಗ ಎಲ್ಲ. ನೀವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹೆಂಡತಿನ ಕಟ್ಕೊಂಡ್ಬಿಟ್ರಿ. ನಿಮ್ಮ ವೈಫಿಗೆ 8 ವಯಸ್ಸು, ಅವ್ರಿಗೆ ಗೊತ್ತಿಲ್ಲ ನೀವು ಏನಕ್ಕೋ ಕೂತು 11 ಗಂಟೆ 10 ಗಂಟೆಗೆ ಏನೋ ಇದು ಮೊದಲನೇ ದಿವಸ ಗೊತ್ತಿಲ್ಲ ಬಿಟ್ಬಿಟ್ಟಿದ್ದಾರೆ. ನಿಮ್ಮನ್ನು ಕೇಳ್ತಾರೆ, ಏನ್ರಿ ಅದೇನೋ ಇಟ್ಕೊಂಡು ಕೂತಿದ್ರಿ, ಯಾರೋ ತಲೆ ಬೋಳಿಸ್ಕೊಂಡು ಬೊಟ್ಟೆ ಇಟ್ಕೊಂಡು ಯಾರೋ ಬರ್ತಾರೆ, ಏನೋ ಪಾಪ ಅವ್ರಿಗೆ ಗೊತ್ತಿರೋದು ಹೇಳ್ತಾರೆ, ಕೇಳ್ತೀನಿ ನಾನು. ಸುಳ್ಳು ಹೇಳ್ಬೇಡ್ರಿ, ಏನ್ರಿ ಅದು ಏನೋ ಧ್ಯಾನ ಗೀನ ಹೇಳ್ಕೊಡ್ತಾರಂತೆ, ಏನು ತಲೆ ಕೆಟ್ಟೋಗಿದೆಯಾ ನಿಮಗೆ, ನೀವ್ಯಾಕೆ ಧ್ಯಾನ ಮಾಡಬೇಕು? ನಮ್ಮ ಮನೇಲಿ ನಂಗೆ ಹೋಗಿದ್ರು. ನಾ ಮದುವೆ ಆದವನೇ, ನಾನು ಸ್ವಾಮೀಜಿ ಅಲ್ಲ, ನಾನು ಗುರೂಜಿ ಅಷ್ಟೇ. ನಿಮ್ಮಾಗೆ ಮದುವೆ ಮಾಡಿಕೊಂಡು ಎಲ್ಲ ಮಾಡೋಕ್ಕೆ ಹೋಗಿ ಪೆಟ್ಟು ತಿಂದಿದ್ದೀನಿ. ಸೊ ಹೆಂಗಸ್ರಿಗೆ ಇದೆಲ್ಲ ಬೇಡ. ಅವರಿಗೆ ದುಡ್ಡು ಬೇಕು, ಚಿನ್ನ ಬೇಕು, ಬೆಳ್ಳಿ ಬೇಕು, ಮಕ್ಕಳಿಗೆ ವಿದ್ಯೆ ಬೇಕು, ಎಲ್ಲ ಮಕ್ಕಳದೇ ಯೋಚನೆ. ಅವರಿಗೆ ಕೂತರೆ ನಿಂತರೆ ನಮ್ಮ ಬಗ್ಗೆ ಯೋಚನೆ ಬಿಡ್ಬಿಡ್ತಾರೆ. ಮದುವೆ ಟೈಮಲ್ಲಿ ಬೀದಿಲಿ ಬಂದ್ಕೊಂಡು ಯಾವಾಗ ಬರ್ತೀವಿ, ಅರ್ಧ ಗಂಟೆಗೆ ಬಂದ್ಬಿಡ್ತೀರಾ, ನೋಡ್ಕೊಳ್ಳಿ ಮದುವೆ ಆದ ವಸ್ತು. ನೀವು ಬಂದ್ರೆ ಕೇಳೋದೇ ಇಲ್ಲ. ಮಕ್ಕಳು ಹುಟ್ಟಿದ ಮೇಲೆ ಅವಳ ಯೋಚನೆ ಎಲ್ಲ ಮಕ್ಕಳ ಮೇಲೆ ಇರುತ್ತೆ. ಭಗವಂತ ಹೆಂಗೆ ಮೋಹ ಕೊಡ್ತಾನೆ ನೋಡಿ. ಸೊ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹೆಂಡತಿ ಬೇಕು ಅಂತನ್ನೋ ಮೋಹಕ್ಕೆ ಮಕ್ಕಳನ್ನು ಕಟ್ಟಿಕೊಂಡು ಒದ್ದಾಡ್ತೀವಿ ನಾವು. ಮಕ್ಕಳು ಬೇಕಾಗಿಲ್ಲ ನಮಗೆ, ಅವಳಿಗೆ ಮಕ್ಕಳು ಬೇಕು ಅಂತ ಮಕ್ಕಳು ಎಳೆದು ಕೊಟ್ಟವೆ ಹೊರತು ನಮಗೆ ಬೇಕಾಗಿಲ್ಲ. ಆದರೆ ಕರ್ಮ ಸುತ್ತಕೊಂತು, ನಂದು 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 ನಂದು. ಸೊ ಈ ಕರ್ಮದಲ್ಲಿ ನೀವು ಸಿಲುಕಾಕೊಂಡಿದ್ದೀರಾ. ಕರೆಕ್ಟಾಗಿ 6 ಗಂಟೆ 8 ಗಂಟೆ ಅದು ಯಾವ ಟೈಮ್ ಬರ್ತೀರೋ ಬರಬೇಕು. ಸಂಪಾದನೆ ಮಾಡಿದ ದುಡ್ಡನ್ನು ನಿಮ್ಮ ಸ್ವಂತಕ್ಕೆ, ನಿಮ್ಮ ಇಷ್ಟಕ್ಕೆ ನೀವು ಖರ್ಚು ಮಾಡೋಂಗಿಲ್ಲ. ಸಂಸಾರದ ಖರ್ಚು ವೆಚ್ಚ ಹೋಗಿ ಆಮೇಲೆ ನಿಮ್ಮ ವಿಚಾರಕ್ಕೆ ನೀವು ಖರ್ಚು. ಅಣ್ಣ, ಅಮ್ಮ, ಅಪ್ಪ, ಅಕ್ಕ, ತಂಗಿ, ನಿಮ್ಮ ಬಂಧುಗಳು, ಅವರಿಗೆ ಮಾಡಬೇಕಾಗಿರೋ ಕರ್ತವ್ಯಗಳು, ಇದಿಷ್ಟು ಇಟ್ಕೊಂಡು ನಾನು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತೀನಿ ಅಂತಂದರೆ ಹೆಂಗೆ ಸಾಧ್ಯ? ನಮ್ಮ ಮನೇಲಿ ಕಲ್ಲು ಹೊಡಿಯೋರು ಧ್ಯಾನ ಮಾಡಿದ್ರೆ ಸೆಗಣಿ ಕರಗಿಸಿ ಹಾಕೋರು ಮೈ ಮೇಲೆ. ಈ ಕಿಟಕಿ ಬಾಗಿಲೆಲ್ಲ ಹೊಡೆದಾಕ್ಬಿಟ್ಟಿದೆ. ಸಂಪಾದನೆ ಮಾಡ ಅಂತಂದರೆ ನೀ ಎಲ್ಲ ಮಾಡೋದು ಬಿಟ್ಬಿಟ್ಟು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಕೂತಿದ್ರೆ ಊಟ ಹಾಕೋರು. ಲಿಮಿಟಾಗಿ ಹೋಗಬೇಕು ಸಂಸಾರದಲ್ಲಿರೋರು. ಅದನ್ನು ಹೇಳಕ್ಕೆ ಬರ್ತೀನಿ ನಾನು. ಸಂಸಾರದಲ್ಲಿರೋರು ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕು ಅಂತ ಎಲ್ಲೂ ಹೇಳಲಿಲ್ಲ. ಕೋಪೆನ ಉಟ್ಕೊಂಡು ಬೆಟ್ಟದ ಮೇಲೆ ಕೂತ್ಕೋಬೇಕು ಅಂತ ಎಲ್ಲೂ ಹೇಳಲಿಲ್ಲ. ನಂತರ ತಲೆ ಬಳಸ್ಕೋಬೇಕು ಅಂತ ಎಲ್ಲೂ ಹೇಳಲಿಲ್ಲ. ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ಕರ್ತವ್ಯವನ್ನ ಪರಿಪೂರ್ಣವಾಗಿ ನೆರವೇರಿಸಬೇಕು. ಇದು ಸಂಸಾರ ಧರ್ಮ.
ಸಂಸಾರದಲ್ಲಿ ಧರ್ಮವಾಗಿ ನಡ್ಕೊಂಡ್ರೇ ಮುಕ್ತಿ ಸಿಕ್ಬಿಡುತ್ತೆ, ಮೋಕ್ಷ ಸಿಕ್ಬಿಡುತ್ತೆ. ಯಾವ ಧ್ಯಾನವೂ ಬೇಕಾಗಿಲ್ಲ, ಪ್ರಾಣಾಯಾಮವೂ ಬೇಕಾಗಿಲ್ಲ, ಯಾವ ಕುಂಡಲಿನಿಯೂ ಬೇಡ, ಯಾವ ಮೂರನೇ ಕಣ್ಣು ಬೇಡ. ಅಯ್ಯೋ ನೀವು ಸ್ಟಾರ್ಟಿಂಗೇ ಹೇಳಿದ್ದಾರೆ ನಾ ಬರ್ತಿರ್ಲಿಲ್ಲ ಗುರುಗಳೇ, ನಿಂಗೆ ಗೊತ್ತಿಲ್ಲ, ನೀವು ಬಾ ಅಂದ್ರಿ ಬಂದ್ಬಿಟ್ರೆ ನಾನು. ಇವಾಗ ಹೇಳಿ ಸೀಕ್ರೆಟು, ಧ್ಯಾನ ಮಾಡದೆ ಹೇಗೆ ಮುಕ್ತಿ ಪಡೆಯೋದು ಅಂತ. ಯೋಗ್ಯನಾಗಿ ಬಾಳಬೇಕು, ಒಳ್ಳೆಯದನ್ನು ನೆಲೆಸಬೇಕು, ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಮಾತಾಡಬೇಕು. ಆಟೋಮೆಟಿಕ್ಕಾಗಿ ನಮ್ಮ ಒಳಗಡೆ ಇರೋ ಭಗವಂತ ಪರಿಮಳವಾಗಿ ಹೊರ ಕಾಣ್ತಾನೆ, ನಮ್ಮನ್ನು ಎಲ್ರಿಗೂ ಇಷ್ಟ ಆಗತ್ತೆ. ಬೇಡ ಅಂತನ್ನೋರೇ ಇಲ್ಲ. ಜಗಳ ಮಾಡ್ತಿದ್ದಿದ್ದು ಹೆಂಡತಿ ಬದಲಾವಣೆ ಆಗ್ಬಿಡ್ತಾಳೆ. ಅದು ಹೆಂಗ್ರಿ ನೀವು ಕಣ್ಣು ಮುಚ್ಕೊಂಡು ಕೂತು ಬದಲಾವಣೆ ಆಗ್ಬಿಟ್ರಿ, ನನಗೂ ಹೇಳ್ಕೊಡ್ರಿ. ಅವರಾಗಲ್ಲ. ಸನ್ಯಾಸಿಗಳ ಲೆಕ್ಕ ಹಾಕಿ ಹೆಂಗಸು ಕಮ್ಮಿ, ಗಂಡಸರೇ ಜಾಸ್ತಿ. ಹೆಂಗಸರಿಗೆ ಆಸೆ ಕೊಟ್ಬಿಟ್ಟಿದ್ದಾನ ಭಗವಂತ, ಮೋಹ ಕೊಟ್ಬಿಟ್ಟಿದ್ದಾನ ಭಗವಂತ. ಹೆಂಗಸಿಂದನೇ ಲೋಕ ಬೆಳೆದಿರೋದು. ಹೆಂಗಸರ ಸನ್ಯಾಸಿಗಳು ತುಂಬ ಕಮ್ಮಿ, ಬಿಟ್ಟು ಎಳಿಸ್ಬೋದು. ಗಂಡಸರು ಅಟ್ಯಾಚ್ಮೆಂಟ್ ಕಮ್ಮಿ ಗಂಡಸರಿಗೆ. ಈ ನಿಮ್ಮ ಕೈಯಲ್ಲಿ ಧ್ಯಾನ ಮಾಡೋಕ್ಕೆ ಸಾಧ್ಯ, ನಿಮ್ಮ ಹೆಂಗಸರ ಕೈಯಲ್ಲಿ ಆಗಲ್ಲ. ಅವ್ರಿಗೆ ನಿಮ್ಮದೇ ಯೋಚನೆ. ಇಲ್ಲಿ ಕೂತಿದ್ರು ಕೂಡ ಅದೇನೋ ಕೂತಿದ್ದಾರಲ್ಲ, ಯಾರೋ ಏನೋ ಮಾತಾಡ್ತಿದ್ದಾರಲ್ಲ ಇವ್ರ ಹತ್ರ, ಏನಿರ್ಬೋದು ಇದು ಅವ್ರಿಗೆ ಯೋಚನೆ. ನಿಮ್ಮದೇ ಯೋಚನೆ. ಮಕ್ಕಳು ಸ್ಕೂಲಿಗೆ ಕಳಿಸಿರ್ತಾರೆ, ಮಕ್ಕಳದ್ದೇ ಯೋಚನೆ. ಈಗ ಬೇರೆ ಬಾಂಬು ಗೀಮು ಅಂತೆಲ್ಲ ಬೇರೆ ಹೇಳ್ಬಿಡ್ತಾರೆ, ಭಯ. ಮಕ್ಕಳದು ಮನೆ ಸೇರುತ್ತಾ ಅಂತ ಭಯ. ಆಟೋಲ್ಲಿ ಕಳಿಸ್ತಾರೆ, ಬಸ್ಸಲ್ಲಿ ಕಳಿಸ್ತಾರೆ, ವ್ಯಾನಲ್ಲಿ ಕಳಿಸ್ತಾರೆ. ಇದ್ರೂ ಮನೆ ಬರೋ ತನಕ ಅವ್ರಿಗೆ ನೆಮ್ಮದಿ ಇಲ್ಲ. ಇದು ಹೆಂಗಸರ ನೇಚರ್ ಇದು.